ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನನು ಹೇಳಿದನು, ಪ್ರಭುವೇ, ಈ ಮೂರೂ ಗುಣಗಳನ್ನು ಮೀರಿದವರನ್ನು ಯಾವ ಗುರುತುಗಳಿಂದ ತಿಳಿಯಬೇಕು? ಗುಣಗಳನ್ನು ಮೀರಿದವನ ಆಚಾರವು ಹೇಗಿರುವುದು? ಈ ಮೂರೂ ಗುಣಗಳನ್ನು ಅವನು ಹೇಗೆ ಮೀರುತ್ತಾನೆ? ಕಾಣದ ಗುಣವನ್ನು ಕಂಡುಕೊಳ್ಳುವ ಸುಲಭ ಉಪಾಯ ಭಗವಂತನಿಂದ ತಿಳಿದಿದ್ದಾಯಿತು. ಎಲ್ಲರಲ್ಲೂ ಎಲ್ಲ ಗುಣಗಳಿರುವುದನ್ನು ಹಾಗೂ ಪ್ರಧಾನ ಗುಣಗಳನ್ನು ತಿಳಿದುಕೊಳ್ಳುವ ವಿಧಾನವನ್ನು ಅರಿತಿದ್ದಾಯಿತು. ಆದರೆ ಈ ಮೂರೂ ಗುಣಗಳನ್ನು ಮೀರಿ ಬದುಕುವ ಮನುಷ್ಯ ಇದ್ದಾನೆಯೇ? ಇದ್ದರೆ ಅವನನ್ನು ತಿಳಿಯುವ ಬಗೆ ಹೇಗೆ ಎಂಬಿತ್ಯಾದಿ ಪ್ರಶ್ನೆಗಳು ಅರ್ಜುನನಿಗೆ ಮೂಡಿರುವುದು ಸಹಜ. ಇಂದ್ರಿಯಗಳು ಪ್ರಕೃತಿಯೊಡನೆ ವ್ಯವಹರಿಸಲು ಗುಣಗಳು ಬಹಳ ಮುಖ್ಯ ಎನ್ನುವುದು ಅರಿವಾಗಿದೆ. ಈ ಗುಣಗಳನ್ನು ಮೀರಿದವನ ಜೀವನ ಹೇಗಿರುತ್ತದೆ ಎಂಬ ಕುತೂಹಲ ಅರ್ಜುನನಿಗೆ ಸಹಜವಾಗಿಯೇ ಮೂಡಿದೆ. ಈ ಗುಣಗಳು ಜೀವನಕ್ಕೆ ಅವಶ್ಯಕ ಕೂಡ. ಹಾಗಾದರೆ ಈ ಗುಣಗಳನ್ನು ಮೀರುವ ಬಗೆಯನ್ನು ತಿಳಿಯುವ ಕುತೂಹಲವೂ ಅರ್ಜುನನದಾಗಿದೆ. ಭಗವಂತನ ಉತ್ತರ ಕೆಲವೆಡೆ ದ್ವಂದ್ವ ಎನಿಸಿದಾಗ ಅರ್ಜುನನ ಪ್ರಶ್ನೆಗಳು ಸವಿಸ್ತಾರವಾಗಿ ತಿಳಿಯಲು ಬಹಳ ಉಪಯುಕ್ತವಾಗುತ್ತದೆ. ಹರಿ ಓಂ ತತ್ಸತ್.